ದೊಡ್ಡಬೊಮ್ಮನಹಳ್ಳಿ ಆನೂರು ಪಂಚಾಯಿತಿ ಚಿಂತಾಮಣಿ ತಾಲ್ಲೂಕು ಪುಣ್ಯಕ್ಷೇತ್ರ ಹೆಸರು ಪಡೆದ ಶ್ರೀ ಭದ್ರಕಾಳಿ ಅಮ್ಮನವರ ಸಮೇತ ವೀರಭದ್ರ ಸ್ವಾಮಿಯವರ ಬ್ರಹ್ಮ ರಥೋತ್ಸವ ಸಹಸ್ರ ಸಂಖ್ಯೆಯಲ್ಲಿ ಬಹಳ ವಿಜೃಂಭಣೆಯಿಂದ ಸಂಭ್ರಮ ಆಚರಣೆ. ಸುಮಾರು 5,000ಕ್ಕೂ ಹೆಚ್ಚು ಭಕ್ತರ ಭಾಗವಹಿಸಿ ಈ ದಿನ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ದೇವರ ಪ್ರಸಾದ ಮತ್ತು ಊಟದ ವ್ಯವಸ್ಥೆ ಹಮ್ಮಿಕೊಂಡು ಈ ದಿನ ರಾತ್ರಿ ಶ್ರೀ ವೀರಾಂಜನೇಯ ಯುದ್ಧ ಎಂಬ ಪೌರಾಣಿಕ ನಾಟಕ ಶ್ರೀ ವೀರಭದ್ರ ಸ್ವಾಮಿ ಭಕ್ತ ಮಂಡಳಿಯಿಂದ ಹಾಗೂ ಸಹಸ್ರ ಸಂಖ್ಯೆಯ ಭಕ್ತರು ದೇವರ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡೆದು ಸಂತೋಷ ವ್ಯಕ್ತಪಡಿಸಿದರು. ಈ ರಥೋತ್ಸವದ ಬಗ್ಗೆ ಗ್ರಾಮದ ಭಕ್ತರು ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा ओम परमेश्वर पर ओम निखिलेश्वर हर ओम जीवेश्वरेश्वर कररारा ओम मंत्रेश्वर स्वर ओम यंत्रेश्वर स्थिर ओम तंत्रेश्वर वरनावेरा शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा ನನ್ನ ಹೆಸರು ಸುರೇಶ್ ಅಂತ. ಇದೇ ಗ್ರಾಮದಲ್ಲಿ ಒಬ್ಬ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಶ್ರೀ ಭದ್ರಕಾಳಿ ಅಮ್ಮನವರ ಸಮೇತ ಶ್ರೀ ವೀರಭದ್ರ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಗ್ರಾಮದಲ್ಲಿ 5 ದಿನಗಳ ಕಾಲ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಅಂದ್ರೆ ಸುಮಾರು 10,000 ಜನ ಸೇರ್ತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಈ ಒಂದು 5 ದಿನಗಳ ಈ ಒಂದು ವಿಶೇಷ ಜಾತ್ರಾ ಕಾರ್ಯಕ್ರಮದಲ್ಲಿ ಮೊದಲನೇ ದಿನ ಪೂಜಾ ಕಾರ್ಯಕ್ರಮಗಳು, 2ನೇ ದಿನ ಒಂದು ದೇವರ ಒಂದು ಕಾರ್ಯಕ್ರಮಗಳು, ಅದೇ ರೀತಿ 3ನೇ ದಿನವಾಗಿರ್ತಕ್ಕಂಥ ಇಂದು ಭದ್ರಕಾಳಿ ಅಮ್ಮನವರ ಒಂದು ವೀರಭದ್ರ ಸ್ವಾಮಿರವರ ಒಂದು ಬ್ರಹ್ಮರಥೋತ್ಸವನ ನಾವು ಯಶಸ್ವಿಯಾಗಿ ಇವತ್ತಿಗೆ ನೆರವೇರಿಸಿದ್ದೀವಿ. ನಂತರ ಇವತ್ತಿನ ಒಂದು ರಾತ್ರಿ ಒಂದು ನಾಟಕ ಇರುತ್ತೆ. ಅದೇ ರೀತಿ ನಾಳೆ ರಾತ್ರಿ ಕೂಡ ಒಂದು ನಾಟಕ ಇರುತ್ತೆ. ನಾಳೆ ಮಧ್ಯಾಹ್ನ ಒಂದು ಹರಿಕಥೆಯನ್ನ ಏರ್ಪಡಿಸಿರ್ತಾರೆ. ಈ ತರ 5 ದಿನಗಳ ಕಾಲ ನಿರಂತರವಾಗಿ ವಿವಿಧ ದೇವಾಲಯಗಳಲ್ಲಿ ಒಂದು ಸೇವೆಗಳನ್ನ ಮಾಡ್ಕೊಂತ ಬಂದಿರತಕ್ಕಂಥದ್ದು ನಮ್ಮ ಊರಿನ ಪದ್ಧತಿ ಆಗಿದೆ. ಈ ಒಂದು ಜಾತ್ರಾ ಮಹೋತ್ಸವದ ಮತ್ತೊಂದು ವಿಶೇಷ ಏನು ಅಂತಂದ್ರೆ ಎಲ್ಲಾ ಭಕ್ತಾದಿಗಳು ಅಂದ್ರೆ ಅನ್ಯ ಧರ್ಮೀಯರು ಯಾರಾದ್ರೂ ಇದ್ರೂ ಕೂಡ, ಬೇರೆ ಜಾತಿ ವರ್ಗ ಎಲ್ಲ ವರ್ಗದ ಜನರಿಗೂ ಕೂಡ ಊಟದ ದೇವಸ್ಥಾನದ ಪಕ್ಕದ ಒಂದು ಅನ್ನಛತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ನಾವು ಮದುವೆಗಳಲ್ಲಿ ಯಾವ ರೀತಿ ಊಟವನ್ನ ನೋಡ್ತೀವೋ ಆ ತರ್ತಕ್ಕಂಥ ಊಟದ ವ್ಯವಸ್ಥೆಯನ್ನ ದೇವಸ್ಥಾನದ ಪಕ್ಕದಲ್ಲಿ ಮಾಡಿರ್ತಕ್ಕಂಥದನ್ನ ನಾವು ಇವತ್ತಿನ ದಿನ ನೋಡ್ಬೋದು. ಅದೇ ರೀತಿ ವೈಶ್ಯರಿಗೆ, ಬ್ರಾಹ್ಮಣರಿಗೆ ಪ್ರತ್ಯೇಕವಾಗಿ ಅವ್ರು ತಿಂತಕ್ಕಂಥ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಕೂಡ ಈ ಒಂದು ಜಾತ್ರೆಯ ಮತ್ತೊಂದು ವಿಶೇಷ. ಅದೇ ರೀತಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಕೇವಲ ಒಂದು ನಮ್ಮ ಗ್ರಾಮದ ಒಂದು ಭಕ್ತಾದಿಗಳು ಮಾತ್ರನೇ ಸೇವೆ ಸಲ್ಲಿಸ್ತಿಲ್ಲ. ಅನೇಕ ಗ್ರಾಮಗಳ ಒಂದು ಸುತ್ತಮುತ್ತಲಿನ ಭಕ್ತಾದಿಗಳು ಸಹ ಈ ಒಂದು ದಿನ ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಒಂದು ತನುಮನ ಧನವನ್ನ ಅರ್ಪಿಸಿ ಒಂದು ದೇವರ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಿದ್ದಾರೆ. ಬರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಕೂಡ ಊಟ ವ್ಯವಸ್ಥೆಯನ್ನ ಮಾಡಿದೀವಿ. ಅದೇ ರೀತಿ ಈ ಒಂದು ವೀರಭದ್ರ ಸ್ವಾಮಿ ಒಂದು ದೇವರ ಒಂದು ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಈ ಒಂದು ವಲಯದ ಒಂದು ಅಭಿವೃದ್ಧಿಗೆ, ಅದೇ ರೀತಿ ಜಾತ್ರಾ ಮಹೋತ್ಸವ ಯಶಸ್ವಿ ಮಾಡಬೇಕು ಅಂತ ತಮ್ಮ ಮೂಲಕ ಎಲ್ಲ ಒಂದು ಭಕ್ತಾದಿಗಳಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಈ ಒಂದು ಚಿಂತಾಮಣಿ ತಾಲೂಕು ದೊಡ್ಡಬೊಮ್ಮನಹಳ್ಳಿ ಒಂದು ವೀರಭದ್ರ ಸ್ವಾಮಿ ರಥೋತ್ಸವ ಸುಮಾರು ವರ್ಷಗಳ ಹಿರಿಯರ ಒಂದು ಇತಿಹಾಸದ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರ. ಈ ಒಂದು ಸಹಸ್ರ ಪ್ರತಿ ವರ್ಷವೂ ಇದೇ ರೀತಿ ಸಂಭ್ರಮ. ಸುಮಾರು 10,000ಕ್ಕೂ ಹೆಚ್ಚು ಒಂದು ಎಲ್ಲ ಒಂದು ಪ್ರಸಾದ ವಿನಿಯೋಗ, ಊಟದ ವ್ಯವಸ್ಥೆ, ಎಲ್ಲ ಒಂದು ಭಕ್ತಾದಿಗಳ ಒಂದು ವಿಶ್ವಾಸದಿಂದ ಯಾವ ರೀತಿ ಹೆಚ್ಚಿನ ಸಹಕಾರ ನೀಡ್ತಾರೆ.
ಸರ್ ನಾವು ನೋಡ್ತಾ ಹೋದಂಗೆಲ್ಲ ಕೂಡ ನಾವು ಚಿಕ್ಕ ಹುಡುಗರಿದ್ದ ಚಿಕ್ಕ ಮಕ್ಕಳಿದ್ದಾಗಿಂದ ನಾವು ನೋಡ್ತಾ ಇದೀವಿ, ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಬಂದಿದೆ. ಯಾಕೆ ಅಂದ್ರೆ ಆ ಒಂದು ದೇವರಲ್ಲಿ ಏನು ನಾವು ನಂಬಿಕೆಯನ್ನು ಇಟ್ಟಿದ್ದೀವಿ, ಆ ವೀರಭದ್ರ ಸ್ವಾಮಿ ಎಲ್ಲರ ಭಕ್ತಾದಿಗಳು ಒಂದು ನಂಬಿಕೆಯನ್ನ ಉಳಿಸ್ತಾ ಎಲ್ಲ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ, ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿಯಂತ ರಾಜಕೀಯ ಪಕ್ಷ ಭೇದ ಭಾವ ಯಾವುದು ಕೂಡ ಜಾತಿ ಯಾವುದನ್ನು ಕೂಡ ಮೀರಿ ಎಲ್ಲ ಜನರ ಒಂದು ಸಹಕಾರದೊಂದಿಗೆ ಇವತ್ತಿನ ದಿನ ಇಷ್ಟೊಂದು ಯಶಸ್ವಿಯಾಗಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೆಸ್ಕೊಂಡ್ ಬರ್ತಾ ಇದೀವಿ. ಎಲ್ಲಾ ಭಕ್ತಾದಿಗಳು ಸಹ ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮ ಒಂದು ಗ್ರಾಮದಲ್ಲಿ ನಡೆಸ್ತಕ್ಕಂತ ಒಂದು ಜಾತ್ರಾ ಮಹೋತ್ಸವನ ನೋಡಿ ಎಲ್ಲರೂ ಕೂಡ ನಿಬ್ಬೆರಗಾಗಿದ್ದಾರೆ. ಅದೇ ರೀತಿ ಪಕ್ಕದ ಒಂದು ಗ್ರಾಮಗಳಲ್ಲೂ ಕೂಡ ಒಂದು ಜಾತ್ರಾ ಮಹೋತ್ಸವ ನೋಡಬಹುದು. ಆದ್ರೆ ಇಷ್ಟು ವಿಶೇಷವಾಗಿ ಇಷ್ಟು ವಿಜೃಂಭಣೆಯಿಂದ ಇವತ್ತಿನ ದಿನ ನಾವು ಜಾತ್ರಾ ಮಹೋತ್ಸವ ನೋಡ್ತಾ ಇದೀವಿ ಅಂತಂದ್ರೆ ತಮ್ಮೆಲ್ರಿಗೂ ಸಹ ಈ ಒಂದು ಮಾಧ್ಯಮದ ಮುಖಾಂತರ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕೇವಲ ಸುತ್ತಮುತ್ತ ಹಳ್ಳಿಗಳಿಗೆ ಮಾತ್ರ ವಿಶೇಷವಾಗಿರ್ತಕ್ಕಂಥದ್ದಲ್ಲ, ಈ ಒಂದು ದೇವಾಲಯ ಆ ರಾಜ್ಯದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಭಕ್ತಾದಿಗಳನ್ನ ಹೊಂದಿರತಕ್ಕಂಥ ವಿಶೇಷ ದೇವಾಲಯ ಇದೆ. ಈ ಒಂದು ಗ್ರಾಮದ ದೇವರನ್ನ ನಾವೇನು ಇಷ್ಟಾರ್ಥ ಅಂತ ದೇವರನ್ನ ನೆಲೆಸ್ತಾ ಇದೀವಿ, ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂಥದ್ದು ಏನಿದೆ, ಎಲ್ಲರಿಗೂ ಸಹ ಈ ಒಂದು ವೀರಭದ್ರ ಸ್ವಾಮಿ ಒಳ್ಳೇದ್ ಮಾಡ್ತಾ ಬಂದಿರತಕ್ಕಂಥ ಕಾರಣದಿಂದನೇ ಇವತ್ತಿನ ದಿನ ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಜಾತ್ರೆಗೆ ಭಕ್ತರು ಹರಿದು ಬರ್ತಾ ಇರ್ತಕ್ಕಂಥದ್ದು ಮತ್ತೊಂದು ವಿಶೇಷ. ಅದೇ ರೀತಿ ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ನಾವು ವರ್ಷ ನೋಡ್ತಾ ಹೋದಂಗೆಲ್ಲನೂ ಕೂಡ ದುಪ್ಪಟ್ಟಾಗ್ತಾ ಇದ್ದಾರೆ ಜನ. ಅದೇ ರೀತಿ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ ಎಲ್ಲಾ ಭಕ್ತಾದಿಗಳು ಸಹ ಬಂದಿರತಕ್ಕಂಥ ಎಲ್ಲರೂ ಸಹ ಊಟದ ವ್ಯವಸ್ಥೆ ಮಾಡಿದೀವಿ. ಊಟ ಮಾಡಿಕೊಂಡು ತಮ್ಮ ಕೈಲಾದಷ್ಟು ಶ್ರೀ ಗುರುಭ್ಯೋ ನಮಃ. ಓಂ ಗುರುದೇವ ಮಹಾದೇವ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಓಂ ತತ್ಪುರುಷಾಯ ವಿದ್ಮಹಿ ಮಹಾರೌದ್ರಾಯ ಧೀಮಹಿ ತನ್ನೋ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಪ್ರಚೋದಯಾತ್. ಓಂ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅನಾದ ಕಾಲದಿಂದಲೂ ಈ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಿರುವ ದೊಡ್ಡಬೊಮ್ಮನಹಳ್ಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಭಕ್ತ ಮಂಡಳಿಯವರು ತುಂಬಾ ಜನ ಇದ್ದಾರೆ, ಭಕ್ತಾದಿಗಳು ಚೆನ್ನಾಗಿದ್ದಾರೆ. ಏನೋ ವರ್ಷನೂ ಇದೇ ರೀತಿಯಾಗಿ ವಿಶೇಷವಾಗಿ ರಥೋತ್ಸವ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಭಕ್ತಾದಿಗಳೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬಂದಂಥ ಭಕ್ತರಿಗೆ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ಕಾಪಾಡುವಂಥ ಮಹಾನುಭಾವ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಸ್ವಾಮಿ. ಈ ದಿನ ಒಂದು ವೀರಭದ್ರ ಸ್ವಾಮಿ ಒಂದು ರಥೋತ್ಸವದ ಪ್ರಯುಕ್ತ ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಸಮಸ್ತ ಜನತೆಗೆ ಈ ಒಂದು ದೇವರ ಆಶೀರ್ವಾದ ಸಂಕಲ್ಪ ಯಾವ ಆ ದೇವರು ಎಲ್ಲ ಭಕ್ತಾದಿಗಳಿಗೂ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಬೇಕು ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಪ್ರತಿದಿನನೂ ಬೆಳಗ್ಗೆ ಸಂಜೆ ವೀರಭದ್ರ ಸ್ವಾಮಿಗೆ ಅಭಿಷೇಕ ಪೂಜೆ ಎಲ್ಲ ಇರ್ತೈತೆ. ಅದಕ್ಕೋಸ್ಕರ ಬಂದಂಥ ಭಕ್ತಾದಿಗಳಿಗೆ ಎಲ್ಲ ದೇವರುಗಳು ಎಲ್ಲರಿಗೂ ಬಂದು ಕಾಪಾಡಿ ಮಾಡ್ತಾರೆ.
सज्जन शुभङ्करं भवतारकं प्रकृतिहितधारकं भुवनभव्यभवनायकं भागल्पकं रक्षकं ईशं सुरेशं वृषेशं परेशं महेशं गौरीशं गणेशं भूतेशं महामधुरतं च श्रीमन्त्रवाचं हरेशमक्षप्रवर्षं सुशीर्षं नमो हराय च स्मरहराय च पुरहराय च रुद्राय च भद्राय च इन्द्राय च नित्याय च निर्नित्याय च महाप्राणदीपं शिवं शिवम् सज्जन शुभङ्करं भवतारकं प्रकृतिहितधारकं भुवनभव्यभवनायकं भागल्पकं रक्षकं ईशं सुरेशं वृषेशं परेशं महेशं गौरीशं गणेशं भूतेशं महामधुरतं च श्रीमन्त्रवाचं हरेशमक्षप्रवर्षं सुशीर्षं नमो हराय च स्मरहराय च पुरहराय च रुद्राय च भद्राय च इन्द्राय च नित्याय च निर्नित्याय च महाप्राणदीपं शिवं शिवम्
ಎಲ್ಇಡಿ ಲೈವ್ ಹೆಡ್ಲೈನ್ ಆಗಿ ಬರಲಿ. ಒಂದು ನಾನು ಹೆಸರು ಕೊಡ್ತೀನಿ, ಅದು ಹೆಸರು ಹಾಕೋ. ಮತ್ತೆ ಬಾಕ್ తీసుకుని చేసుకో. ಯಾರು ತಪ್ಪೋತಾವ ಬನ್ನಿ ಮನೆ ಸಮಯ ಎಪ್ಪ ಎಣ್ಣೆ ಕೊಡ್ತಾ ಶಿವ చూడండి వెనకొచ్చే జనాలకి ఇచ్చేస్తా ఉన్నారు మీరు. తప్ప చెప్తేమని అర్థం చేసుకోవాలా. ఒక గ్లాస్ మంచిగా చూస్తాయితా ఉంది. ಸೆಂಟ್ರ್ ಕ್ಲೋಸ್ ಮಾಡಿ. ಇದು ಒಂದು ಕಂಪನಿ ಸಬ್ಸಿಡಿ ಅರ್ಜೆಂಟ್